ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಹೊಸ ಡಿಸೈನು, ನ್ಯೂ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು ಚೆನ್ನಾಗಿದೆ. ಇದು ಗ್ರ್ಯಾಂಡ್ ಸಾರಿಗಳಿಗೆ ಮಾಡ್ಕೋಬೋದು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ 0.95 mm ತೊಗೊಂಡಿದ್ದೀನಿ. ಮತ್ತು ಈ ಥರದ ಫ್ಲವರ್ ಶೇಪ್ ಬೀಡ್ ತೊಗೊಂಡಿದ್ದೀನಿ. ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ಸು ನಾರ್ಮಲಾಗಿ ಮೇಲೆ ಸೇರಿಸ್ಕೊಳ್ಳೋದು. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ 3 ಚೈನು, ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕು. ಮತ್ತೆ 3 ಚೈನು, ಇದನ್ನು ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ ಈ ಥರದ ಫ್ಲವರ್ ಶೇಪ್ ಬೀಡ್, ಈ ಥರ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 5 ಸಾರಿ 3 ಚೈನು, 5 ಬ್ಲಾಕ್ ಮಾಡ್ಕೊಳ್ಳಿ. 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಇನ್ನೊಂದು ಸರಿ ಎಷ್ಟಾಯಿತು? 1 2 3 4, ಇನ್ನೊಂದು ಸರಿ 5 ಸಾರಿ ಮಾಡ್ಕೋಬೇಕು. ಇದನ್ನು ಇಲ್ಲಿ ಲಾಕ್ ಮಾಡಿ, ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಮತ್ತು ಈ ಫ್ಲವರ್ ಶೇಪ್ ಬೀಡ್, ಮತ್ತೆ 5 ಸಾರಿ ಮತ್ತೆ ಬೀಡ್, ಮತ್ತೆ 5 ಸಾರಿ ಮತ್ತೆ ಬೀಡ್, ಕೊನೆಯಲ್ಲಿ 3 ಸಾರಿ ಎಂಡ್ ಮಾಡೋದು 3 ಸಾರಿ ತೋರಿಸ್ತೀನಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಲಾಸ್ಟಲ್ಲಿ 3 ಬ್ಲಾಕ್ ಹಾಕಿದ್ದೀನಿ, 3 ಚೈನು. ಈಗ ಒಂದು ಚೈನ್ ಮಾಡ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದಮೇಲೆ ಫಸ್ಟ್ 3 ಚೈನ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಅಷ್ಟೇ ಈ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಈ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಸುತ್ತಲೂ ಚೈನು, 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇದಾದಮೇಲೆ ಈ ಚೈನ್ಗಳ ಮೇಲೆಲ್ಲ ಚೈನು 3 ಚೈನ್ ಮಾಡಿ ಲಾಕ್ ಮಾಡಿ ಈ ಥರ ಮಾಡ್ಕೊಂಡು ಹೋಗಿ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತೆ ಈಗ ಫ್ರಂಟ್ ಸೈಡಲ್ಲಿ ಮತ್ತೆ 3 ಚೈನು, ಇದನ್ನು ಲಾಕ್ ಮಾಡಿ ಲಾಕಲ್ಲಿ. ಇದಾದಮೇಲೆ 3 ಚೈನು, ಇದನ್ನು ಈ ಲಾಕಲ್ಲಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡಿ. ಅದಾದಮೇಲೆ 3 ಚೈನ್ ಇದೆಯಲ್ವ ಬೀಡ್ ಪಕ್ಕದಲ್ಲಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಈ ಬೀಡ್ ಬ್ಯಾಕ್ ಸೈಡ್ 5 ಚೈನ್ಸ್ ಹಾಕಿದ್ದೀವಲ್ವ, ಇಲ್ಲಿ ಬ್ಯಾಕ್ ಸೈಡ್ ಚೈನು 5 ಚೈನು, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ 3 ಲೂಪನ್ನು ಒಂದೇ ಸಾರಿ ಸೇರಿಸ್ಕೊಳ್ಳೋದು. ದಾರ ಹಿಂಗೆ ತಗೊಳ್ಳಿ, ಇದರೊಳಗಿಂದ ದಾರ ತಗೊಂಡ್ಬನ್ನಿ. 3 ಲೂಪ್ ಇದೆ, 3 ದಾರ ತಗೊಂಡು ಒಂದೇ ಸಾರಿ ಸೇರಿಸ್ಕೊಳ್ಳಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಹತ್ರ ಮಾಡ್ಕೊಳ್ಳಿ. 2 ಆಯಿತು, 3 4 5 6 7 8
9 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದನ್ನು ಈ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಮತ್ತು ಅದೇ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನು ಇಲ್ಲಿ ಲಾಕಲ್ಲಿ, ಮತ್ತೆ 3 ಚೈನು ಈ ಲಾಕಲ್ಲಿ ಲಾಕು, ಮತ್ತೆ 3 ಚೈನು ಈ ಲಾಕಲ್ಲಿ ಲಾಕು. ಈಗ ಈ 3 ಚೈನ್ ಇದೆಯಲ್ವ, ನೆಕ್ಸ್ಟು ಇಲ್ಲಿ 2 ಸಿಂಗಲ್ ಕ್ರೋಶೆ, ಆಮೇಲೆ ಇಲ್ಲಿ 9 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 9. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಮೇಲಿನ ರೋದಲ್ಲಿ ಸೇರಿಸ್ಕೊಳ್ಳಿ. ಟರ್ನಿಂಗ್ ಚೈನ್ ಮಾಡಿದ್ದೀರಲ್ವ ಅದಕ್ಕೆ ಸೇರಿಸ್ಕೊಳ್ಳಿ. ಈ ಥರ ಮತ್ತೆ 3 ಚೈನು ಇದು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಇಲ್ಲಿಂದ ಈ ಲಾಕಿಂದ ಈ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಇದರಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಚೈನಲ್ಲಿ ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಹಾಕಿರೋ ಡಬಲ್ ಕ್ರೋಶೆಲಿ ಈ ಚೈನ್ ಸಹಿತ 2 ಆಯಿತು. ಮೂರು, 4, 5. ಇದಾದಮೇಲೆ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಈ ಥರ ಡಬಲ್ ಕ್ರೋಶೆ, ಆಮೇಲೆ 2 ಚೈನು ಈ ಡಬಲ್ ಕ್ರೋಶೆಲಿ ಈಗ ಹಾಕಿರೋ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ 2 ಆಯಿತು. ಆ ಚೈನ್ ಸಹಿತ 3, 4, 5 ಡಬಲ್ ಕ್ರೋಶೆ ಮಾಡಿದೆ. ಆಮೇಲೆ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಮತ್ತೆ ಡಬಲ್ ಕ್ರೋಶೆ, ಮತ್ತು ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶೆ 2 ಚೈನ್ ಹಾಕಿಬಿಟ್ಟು ಆ 2 ಚೈನ್ ಒಂದು ಡಬಲ್ ಕ್ರೋಶೆ, ಮತ್ತು 4 ಈ ಥರ ಮಾಡ್ಕೊಳ್ಳಿ. ನಾಲ್ಕು, 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಇಲ್ಲಿ ಇದು ಬಿಟ್ಟು ಇದರಲ್ಲಿ ಒಂದು ಬಿಟ್ಟು ಒಂದಕ್ಕೆ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಇದು 2 ಚೈನ್ ಹಾಕ್ಕೊಂಡು ಮತ್ತೆ 5 ಡಬಲ್ ಕ್ರೋಶೆ, ಅಂದರೆ ಮತ್ತೆ 4 ಒಟ್ಟು 5. ಆ 2 ಚೈನ್ ಸೇರಿಸ್ಕೊಂಡು ನೋಡಿ ಇದೀಗ ಲಾಸ್ಟ್ ಆಯಿತು, ಇಲ್ಲಿಗೆ ಎಂಡ್ ಆಯಿತು. ಇದನ್ನು ಈ ಲಾಕಲ್ಲಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊ. ಆಮೇಲೆ 3 ಚೈನು ಇದನ್ನೇ ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು ಇದು ಲಾಕಲ್ಲಿ ಲಾಕ್ ಮಾಡಿ, ಆಮೇಲೆ 3 ಚೈನು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಇಲ್ಲಿಂದ ಮತ್ತೆ ಇದೇ ರೀತಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆ ಮೇಲೆ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. ಈ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ ಹಾಕ್ಕೊಳ್ಳಿ. ಈ ಡಬಲ್ ಕ್ರೋಶೆಲಿ ಮತ್ತೆ 4, ಆ 2 ಚೈನ್ ಅಲ್ಲದೆ 4 ಅಂದರೆ 2 ಚೈನ್ ಸೇರಿಸಿ 5 ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ಳಿ.
4 5 ಆಮೇಲೆ ಒಂದು ಬಿಟ್ಟು ಒಂದು ನೆಕ್ಸ್ಟ್ ಡಬಲ್ ಕ್ರೋಶೆ ಹೀಗೆ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಈ ಆರ್ಚ್ಗಳು ಮಾಡಿ ಕಂಪ್ಲೀಟ್ ಮಾಡಿ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ ನೋಡಿ, ಈ ಥರ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಹೊಸ ಡಿಸೈನ್, ನ್ಯೂ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹೊಸ ರೀತಿ ಸ್ಟ್ರಕ್ಚರ್ ಬರುತ್ತೆ ನೋಡಿ, ತೋರಿಸ್ತೀನಿ ಹೇಗೆ ಅಂತ. ಈಗ ಇಲ್ಲಿ ಲಾಕ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗು ಫಸ್ಟ್ 3 ಚೈನು ಕುಚ್ಚಿಂದ ಹಾಗೆ ಮಾಡ್ಕೊಳ್ಳಿ. 3 ಚೈನು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಇಲ್ಲಿ ಆರ್ಚ್ ಮಾಡಬೇಕು. ಎಲ್ಲಿ ಗೊತ್ತಾ, ಈ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀವಲ್ವ 5, ಫಸ್ಟ್ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ಮೇಲೆ 2 ಚೈನ್ ಹಾಕಿಬಿಟ್ಟು ಡಬಲ್ ಕ್ರೋಶೆಗಳು ಹಾಕ್ತಾ ಹೋಗಿರೋದಲ್ವಾ ಸ್ಲ್ಯಾಂಟಿಂಗ್ ಆರ್ಚು. ಈ 2 ಚೈನ್ ಇದೆ ನೋಡಿ, ಆ ಗ್ಯಾಪಲ್ಲಿ 2 ಚೈನ್ ಮತ್ತು ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಬರುತ್ತಲ್ವ, ಇಲ್ಲಿ ಆ 2 ಚೈನ್ನ ಮೇಲೆ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಆರ್ಚ್ ಹಿಂಗಾಗತ್ತೆ. ಇಲ್ಲಿ ನೋಡಿ, ಈ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಆರ್ಚು, ಹೆಚ್ಚು ಬೇಡ. 2 ಡಬಲ್ ಕ್ರೋಶೆ, ಒಂದು ಇನ್ನೊಂದು ಅಲ್ಲೇ ಅದೇ ಗ್ಯಾಪಲ್ಲಿ ಚಿಕ್ಕದಾಗಿ 2 ಡಬಲ್ ಕ್ರೋಶೆ, ಆಮೇಲೆ ಒಂದು ಬೀಡ್, ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತು 2 ಡಬಲ್ ಕ್ರೋಶೆ ಅದರಲ್ಲಿ ಆ 2 ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ. ನೀವು ನೋಡಿ ಮಾಡ್ತಾ ಮಾಡ್ತಾ ನಿಮ್ಗೆ ಅಂದಾಜಾಗತ್ತೆ. ಅದು ನನಗೆ ಹೇಳೋ ಗೊತ್ತಾಗಿಲ್ಲ ಅಂದ್ರೂ ಎಲ್ಲಿ ಅಂತ. ಇದನ್ನು ಏನು ಮಾಡಬೇಕು, ಈ ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ವ, ಇಲ್ಲಿ 5 ಡಬಲ್ ಕ್ರೋಶೆ ಹಾಕಿರೋದಲ್ವಾ, ಇಲ್ಲಿ ಈ ಕಡೆಯಿಂದ 2ನೇದಕ್ಕೆ ಅಂದರೆ ಒಟ್ಟು 3ನೇದಕ್ಕೆ ಒಂದು ಚೈನು ಮತ್ತು 4 ಡಬಲ್ ಕ್ರೋಶೆ ಹಾಕಿರೋದು. ಕೊನೆಯದಲ್ಲ, ಅದಕ್ಕಿಂತ ಮೊದಲಿಂದಕ್ಕೆ ಲಾಕ್ ಮಾಡಿ. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ. ಈಗ ಮತ್ತೆ ಇಲ್ಲಿ ನೋಡಿ, ಈ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಫಸ್ಟ್ 2 ಚೈನ್ ಹಾಕಿರೋದು ನೋಡಿ ನೀವು. ಈ 2 ಚೈನಲ್ಲಿ ಕಾಣಿಸುತ್ತಲ್ವಾ, ಫಸ್ಟು ನೋಡಿ, ಈ 2 ಚೈನ್ ಹಾಕಿ ಆಮೇಲೆ 4 ಡಬಲ್ ಕ್ರೋಶೆ ಮಾಡಿರೋದಲ್ವ, ಆ 2 ಚೈನಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಚಿಕ್ಕ ಚಿಕ್ಕದಾದ 2, ಆಮೇಲೆ ಒಂದು ಬೀಡ್, ಆಮೇಲೆ ಅದರಲ್ಲಿ ಜಾಗ ಇರುತ್ತಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಚಿಕ್ಕದಾದ 2 ಡಬಲ್ ಕ್ರೋಶೆ. ಆಮೇಲೆ ಅದನ್ನು ನೋಡಿ, ಈಗ ಇಲ್ಲಿ ಈ ಸ್ಲ್ಯಾಂಟಿಂಗ್ ಆರ್ಚ್ ಕೊನೆಯದಕ್ಕಿಂತ ಮೊದಲಿಂದು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ ನೋಡಿ, ಈ ಸ್ಲ್ಯಾಂಟಿಂಗ್ ಆರ್ಚಿನ 2 ಚೈನ್ ಇರುತ್ತಲ್ವ, ಅಲ್ಲಿ 2 ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, 1 2. ಇದನ್ನು ಇದೇ ಸ್ಟ್ಯಾಂಡಿಂಗ್ ಆರ್ಚ್ನ ಕೊನೆಯದಕ್ಕಿಂತ ಮೊದಲಿನ ಅಂದರೆ ಟೋಟಲ್ 3ನೇದು ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡಿ. ಈಗ ಮತ್ತೆ ನೆಕ್ಸ್ಟ್ ಇಂದಲ್ಲಿ ಇಲ್ಲಿ ನೋಡಿ, ಈ 2 ಚೈನ್ ಇರುತ್ತಲ್ವ, ಅಲ್ಲಿ ಚಿಕ್ಕದಾಗಿ ಹಾಕ್ಕೊಳ್ಳಿ, ಹೆಚ್ಚು ದೊಡ್ಡದು ಬೇಕಾಗಿಲ್ಲ.
ಇದನ್ನು ಇಲ್ಲಿ ಲಾಕ್ ಮಾಡಿ. ಇದನ್ನು ನೆಕ್ಸ್ಟ್ 3 ಚೈನ್ ಇದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಲಾಕಲ್ಲಿ ಲಾಕ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಕುಚ್ಚು ಹಾಕಿ ತೋರಿಸ್ತೀನಿ. ಹೊಸ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಡಿಸೈನ್ ಇದು, ನ್ಯೂ ಸ್ಟಿಚ್ಚು. ಇದು ಹೊಸ ರೀತಿಯ ಒಂಥರ ಟೆಕ್ಸ್ಚರ್, ಒಂಥರ ಸ್ಟ್ರಕ್ಚರ್ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ನಿಮ್ಮ ಸೀರೆಗೆ ಗ್ರ್ಯಾಂಡ್ ಸ್ಯಾರಿಗಳಿಗೆ ಮಾಡ್ಕೋಬೋದು. ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಖಂಡಿತ ಲೈಕ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಹೊಸ ಸ್ಟಿಚ್ ಅಂತ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.